2025ಕ್ಕೆ ಬೈ ಬೈ ಹೇಳಿ 2026ಕ್ಕೆ ಹಾಯ್ ಹಾಯ್ ಹೇಳೋದಕ್ಕೆ ದಿನಗಣನೆ ಶುರುವಾಗಿದೆ. ಅರ್ಥಾತ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಿದ್ಧವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜನರು ಪಬ್ಬು ಈ ಕ್ಲಬ್ಗಳಲ್ಲಿ ಪಾರ್ಟಿ ಮೂಡ್ಗೆ ಜಾರೋದು ಕೂಡ ಕಾಮನ್ನು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದನ್ನು ಮನಗಂಡಿರುವಂತಹ ಬೆಂಗಳೂರು ಪೊಲೀಸ್ ಕಮಿಷನರು ರೆಸ್ಟೋರೆಂಟ್, ಪಬ್ಬು ಮತ್ತು ಬಾರ್ಗಳಿಗೆ ಈಗ ಕಠಿಣ ರೂಲ್ಸ್ಗಳನ್ನು ಅಪ್ಲೈ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಏನದು ರೂಲ್ಸು, ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷಕ್ಕೆ ಕೌಂಟ್ ಡೌನ್. ಬೆಂಗಳೂರು ಪೊಲೀಸರು ಅಲರ್ಟ್. ಪಬ್, ಕ್ಲಬ್, ರೆಸ್ಟೋರೆಂಟ್ಗೆ ಗೈಡ್ಲೈನ್ಸ್. ನ್ಯೂ ಇಯರ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಬೆಂಗಳೂರು ಪೊಲೀಸರು ಈಗಾಗಲೇ ಅದಕ್ಕೆ ಬೇಕಾದ ಅಗತ್ಯ ಬಂದೋಬಸ್ತ್ ಮಾಡ್ಕೋತಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ರೌಂಡ್ಸ್ ಹಾಕ್ತಿದ್ದಾರೆ. ಕಳೆದ 3 ದಿನದಿಂದ ಇಂದಿರಾನಗರ, ಎಂಜಿ ರೋಡ್, ಕೋರಮಂಗಲ ಏರಿಯಾಗಳಲ್ಲಿ ಪರಿಶೀಲಿಸಿದ್ದಾರೆ. ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪರಿಶೀಲನೆ ನಡೆಸಿದ್ದಾರೆ. ಪಬ್, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಭೆ ನಡೆಸಿದ್ರು. ಪಬ್ ಅಂಡ್ ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಗೈಡ್ಲೈನ್ಸ್ ನೀಡಿದ್ದಾರೆ. ನ್ಯೂ ಇಯರ್ ವೇಳೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿ ಸೂಚನೆ ನೀಡಿದ್ರು. ಸುಮಾರು 30 ಅಂಶಗಳ ಮಾರ್ಗಸೂಚಿ ಫಾಲೋ ಮಾಡುವಂತೆ ಸೂಚಿಸಿದ್ರು. ಕ್ರೌಡ್ ಕಂಟ್ರೋಲ್, ಸಮಯ, ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾ, ಶಬ್ದ ಮಾಲಿನ್ಯ, ಹೆಣ್ಮಕ್ಳ ಸೇಫ್ಟಿ ಸೇರಿ 30 ಅಂಶಗಳ ಮಾರ್ಗಸೂಚಿ ಜಾರಿ ಮಾಡಿದ್ದಾರೆ. ಏನಾದ್ರು ಸಮಸ್ಯೆ ನಿಮ್ಮ ಹೋಟೆಲ್ ಪ್ರೆಮಿಸಸ್ ಅಲ್ಲಿ ಆದ್ರೆ ತಕ್ಷಣ ನಮ್ಮ ಪೊಲೀಸ್ ಗಮನಕ್ಕೆ ತರಬೇಕು. ನೀವು ನಮ್ಗೆ ಲೇಟ್ ಆಗಿ ಮಾಹಿತಿ ಕೊಟ್ಟ ಮೇಲೆ ದೆನ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ಅದಕ್ಕೋಸ್ಕರ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಸ್ಪೆಷಲಿ ಅವ್ರ ಅಂಗಡಿ ಎದುರುಗಡೆ ಕ್ಯಾಮ್ರಾ ಇರ್ತದೆ. ಸೊ ಯಾವುದೂ ಸಮಸ್ಯೆ ಇರಬಾರ್ದು. ವಿಶೇಷವಾಗಿ ನಾಳೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಕ್ರೌಡ್ ಲಿಮಿಟೇಷನ್ ಬಗ್ಗೆ ನಾವು ನೋಡಿ, ಇದರಲ್ಲಿ 2 ಟೈಪ್ ಕ್ರೌಡ್ ಇರ್ತದೆ. ಒಂದು, ಕೆಲವರು ಆಲ್ರೆಡಿ ಪಬ್, ಬಾರ್ ಅಲ್ಲಿ ಕೂಪನ್ಸ್, ಟೋಕನ್ ಅಥವಾ ಟಿಕೆಟ್ಸ್ ಪರ್ಚೇಸ್ ಮಾಡಿ ಹೋಗ್ತಾರೆ. 2ನೇ ಕ್ರೌಡ್ ಕೆಲವರು ಆನ್ ಲುಕರ್ಸ್ ಬರ್ತಾರೆ ನೋಡ್ಲಿಕ್ಕೆ. ಸೊ ಇದು ಸ್ಟೇಟ್ ಫಂಕ್ಷನ್ ಇಲ್ಲ, ಇದರಲ್ಲಿ ಯಾವುದು ಕಂಬೈನ್ಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದು ಫಂಕ್ಷನ್ ಇಲ್ಲ. ಆದರೆ ಜನ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಬರ್ತಾರೆ ನೋಡ್ಲಿಕ್ಕೆ. ಸೊ ಅಂಥವ್ರ ಬಗ್ಗೆ ಮಿತಿ ಮೀರಿ ಹೋದರೆ ಖಂಡಿತ ನಾವು ಅವ್ರಿಗೆ ಕಂಟ್ರೋಲ್ ಮಾಡಿ. ಆ ಏರಿಯಾದಲ್ಲಿ ನಮ್ಮದು ಎಲ್ಲ ಕ್ಯಾಮ್ರಾಸ್ ಇದೆ, ನಮ್ಮ ಪೊಲೀಸ್ ಅವ್ರು ಇರ್ತಾರೆ. ನಮ್ಗೆ ಮಾಹಿತಿ ಬಂದರೆ ಜಾಸ್ತಿ ಜನದಲ್ಲಿ ನಾವು ಒಳಗೆ ಬಿಡಲ್ಲ ಆ ಏರಿಯಾದಲ್ಲಿ. ಬೌನ್ಸರ್ಸ್ ಮೀನಿಂಗ್ ಏನಂದ್ರೆ ಹೊಡಿಬೇಕು ಅಂತ ಇಲ್ಲಲ್ಲ. ಬೌನ್ಸರ್ಸ್ ಹ್ಯಾವ್ ಟು ಪ್ರಿವೆಂಟ್. ಏನಾದರೂ ಸಮಸ್ಯೆ ಆದರೆ ತಕ್ಷಣ ನೀವು ಪೊಲೀಸ್ಗೆ ಹೇಳಿ. ನ್ಯೂ ಇಯರ್ಗೆ ಪಬ್ ಅಂಡ್ ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗೆ 30 ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಹಾಗಾದ್ರೆ ಪಬ್ ಮಾಲೀಕರಿಗೆ ನೀಡಿರೋ ಸೂಚನೆಗಳೇನು ಅಂತ ನೋಡೋದಾದ್ರೆ, ಪಬ್ ಅಂಡ್ ಬಾರ್ಗಳಿಗೆ ಗೈಡ್ಲೈನ್ಸ್. ರಾತ್ರಿ 1 ಗಂಟೆಗೆ ಸರಿಯಾಗಿ ಎಲ್ಲವೂ ಕ್ಲೋಸ್. ಪಬ್ ಅಂಡ್ ಬಾರ್ನಲ್ಲಿ ಹೆಚ್ಚು ಜನ ಸೇರುವಂತಿಲ್ಲ. ನಿಗದಿ ಸ್ಥಳಕ್ಕೆ ಅನುಗುಣವಾಗಿ ಮಾತ್ರ ಅವಕಾಶ. ವಯಸ್ಸಿನ ಮಿತಿ ಕಡ್ಡಾಯವಾಗಿ ಪಾಲಿಸಲು ಸೂಚನೆ. ಪಬ್ ಅಂಡ್ ಬಾರ್ ಎಂಟ್ರಿ, ಎಕ್ಸಿಟ್ಗಳಲ್ಲಿ ಸಿಸಿಟಿವಿ ಕಡ್ಡಾಯ. ಮಹಿಳಾ ಸುರಕ್ಷತೆಗೆ ಮಹಿಳಾ ಬೌನ್ಸರ್ಗಳು ಕಡ್ಡಾಯ. ಮ್ಯೂಸಿಕ್ ಮತ್ತು ಡಿಜೆ ಸೌಂಡ್ ನಿಯಮಿತದಲ್ಲಿ ಇರಬೇಕು. ಪಾರ್ಟಿಯಲ್ಲಿ ಮಾದಕ ವಸ್ತು ಸಂಪೂರ್ಣ ನಿಷೇಧ. ತುರ್ತು ಮತ್ತು ಅಗ್ನಿಶಾಮಕ ವ್ಯವಸ್ಥೆ ನೋಡಿಕೊಳ್ಬೇಕು. ಪ್ರತ್ಯೇಕ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿರಬೇಕು. ಹೀಗೆ ಹಲವು ಗೈಡ್ಲೈನ್ಗಳನ್ನು ನೀಡಲಾಗಿದ್ದು, ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಮತ್ತೊಂದೆಡೆ ಹೊಸ ವರ್ಷದ ದಿನ ಬೆಂಗಳೂರಿನ ಪಾರ್ಕ್ ಮತ್ತು ಕೆರೆಗಳಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ವಿಧಿಸಲಾಗಿದೆ. 31ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಯಿಂದ ಜನರಿಗೆ ಪಾರ್ಕ್ ಮತ್ತು ಕೆರೆಗಳು ಕ್ಲೋಸ್ ಇರಲಿದ್ದು ಪ್ರವೇಶ ಇರುವುದಿಲ್ಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.